ನಾಳೆ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಗವರ್ನರ್ ಅವರ ಭಾಷಣನು ಕೂಡ ನಾಳೆ ಫಿಕ್ಸ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಗವರ್ನರ್ಗೆ ದಿನನಿತ್ಯ ಅವಹೇಳನ ಮಾಡ್ತಕ್ಕಂಥದ್ದು, ಗವರ್ನರ್ ಸಂವಿಧಾನದತ್ತವಾಗಿ ಕೊಟ್ಟಂತ ಅಧಿಕಾರವನ್ನ ಕಸಿಯುವಂತ ಕೆಲಸವನ್ನ, ಆ ಬಿಲ್ಲುಗಳನ್ನ ತರುವಂತದ್ದು, ಮತ್ತೆ ಅದೇ ಗವರ್ನರ್ ಕೈಲಿ ನಾಳೆ ಈ ಸರ್ಕಾರ ಏನು ಜಗಮೆಚ್ಚಿದ ಆಡಳಿತವನ್ನ ಕೊಟ್ಟಿದೆ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದೆ, ಇದನ್ನ ನಾಳೆ ಏಳ್ಸೋರಿದ್ದಾರೆ. ಕಾಂಗ್ರೆಸ್ ಅವರು ಯಾವ ಮುಖ ಇಟ್ಕೊಂಡು ಒಂದ್ ಕಡೆ ಗವರ್ನರ್ಗೆ ಅವಮಾನ ಮಾಡ್ತಾರೆ, ಇನ್ನೊಂದ್ ಕಡೆ ಅದೇ ಗವರ್ನರ್ನ ಕಾಡಿ ಬೇಡಿ ಅವ್ರ ಹತ್ರ ಈ ಸರ್ಕಾರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಆಡಿಸ್ತೀರ. ಇದ್ರ ವಿರುದ್ಧ ನಾಳೆ ನಾವು 10ವರೆಗೆ LH ಕೆಂಗಲ್-ಹನುಮಂತಯ್ಯ ಸ್ಟ್ಯಾಚ್ಯೂವರೆಗೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ರಾಜ್ಯದ ಸರ್ಕಾರ ಗವರ್ನರ್ ಅವ್ರಿಗೆ ಅಧಿಕಾರ ಮೊಟಕುಗೊಳಿಸುವಂಥದ್ದು, ಗವರ್ನರ್ಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಾಳೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನಾವು ಗವರ್ನರ್ ಸ್ಪೀಚ್ಗೆ ಹೋಗ್ತೀವಿ. ಮತ್ತೆ 7ನೇ ತಾರೀಕು ರಾಜ್ಯದ ಬಜೆಟ್ ಅನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕದ ಇತಿಹಾಸದಲ್ಲೇ ಸತತವಾಗಿ 2 ವರ್ಷಗಳ ಕಾಲ ಅಭಿವೃದ್ಧಿ ಶೂನ್ಯ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ನಾವ್ ಹೇಳೋದಲ್ಲ, ಕಾಂಗ್ರೆಸ್ ಪಾರ್ಟಿಯ ಶಾಸಕರೇ, ಅಲ್ಲಿನ ಮಂತ್ರಿಗಳು ಒಂದು ಅಭಿವೃದ್ಧಿ ಕಲ್ಲು ಹಾಕಿಲ್ಲ ಅಂತ ಹೇಳಿ ಆಪಾದನೆಯನ್ನ ಮಾಡಿದ್ದಾರೆ. ಅಭಿವೃದ್ಧಿ ಶೂನ್ಯ ಸರ್ಕಾರ ಏನು ಅಭಿವೃದ್ಧಿ ಮಾಡದೆ ಸಿದ್ದರಾಮಯ್ಯನವರು ಮತ್ತೊಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಾಲದ ಹೊರೆಯನ್ನ ಕರ್ನಾಟಕದ ಜನತೆ ಮೇಲೆ ಹೇರ್ತಾ ಇದ್ದಾರೆ ಮತ್ತು ತೆರಿಗೆ ಹೊರೆಯನ್ನ ಹೇರ್ತಾ ಇದ್ದಾರೆ. ಅದರಿಂದ 7ನೇ ತಾರೀಕು ಬೆಳಗ್ಗೆ 10ವರೆಗೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ನಾವು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದು ಕೂಡ ಪಾದಯಾತ್ರೆ ಮುಖಾಂತರ ಬಂದು ವಿಧಾನಸೌಧಕ್ಕೆ ಬರ್ತಾ ಇದ್ದೀರಿ. LH ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಿ. ಅಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮೆಲ್ಲಾ ಮುಖಂಡರು, CT ರವಿ ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಎಲ್ಲರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಸರ್ಕಾರ ನೈತಿಕವಾಗಿ, ಆರ್ಥಿಕವಾಗಿ ಕುಸಿದೋಗಿರುವಂತ ಸರ್ಕಾರ. ಇದ್ರ ವಿರುದ್ಧವಾಗಿ ಹೊರಗಡೆ ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿ ದಲಿತರ ಹಣವನ್ನ ಕಾಂಗ್ರೆಸ್ಸಿನ ನಾಯಕರಾದಂತ ಉಗ್ರಪ್ಪನವರೇ ಖಂಡನೆ ಮಾಡಿದ್ದಾರೆ. ಇವತ್ತು ಬಹಳಷ್ಟು ಜನ ದಲಿತ MLAಗಳು ಖಂಡನೆ ಮಾಡಿದ್ದಾರೆ. ದಲಿತರ ಹಣವನ್ನ ಗ್ಯಾರಂಟಿಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ದಲಿತರ ಹಣವನ್ನ ಅವರ ಅಭಿವೃದ್ಧಿಗೋಸ್ಕರನೇ ಮಾಡ್ಬೇಕಾಗಿತ್ತು, ಅವರ ಕೇರಿಗಳ ಅಭಿವೃದ್ಧಿ ಮಾಡ್ಬೇಕಾಗಿತ್ತು, ಅವ್ರಿಗೆ ಲೋನ್ ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ಬೇಕಾಗಿತ್ತು. ಅದು ಬಿಟ್ಟು ಇವತ್ತು ಇವರ ಗ್ಯಾರಂಟಿ ಫುಲ್ಫಿಲ್ ಮಾಡಕ್ಕೆ ಇವ್ರ ಕೈಲಿ ಆಗ್ತಾನೆ ಇಲ್ಲ. ಹಣದ ಕೊರತೆ ಇದೆ, ಪಾಪರ್ ಔಟ್ ಇದೆ ಸರ್ಕಾರ, ಹಣ ಇಲ್ಲ. ಈಗ ಆ ದಲಿತರ ಹಣನು ನುಂಗಾಕುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಮಾಡಿದೆ. ಇದ್ರ ವಿರುದ್ಧನೂ ಕೂಡ ಈ 3 ವಿಚಾರ ಇಟ್ಟುಕೊಂಡು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಹಣ ಕೊಡ್ತಾ ಇದೆ, ಅದು ಬಡವರಿಗೆ ಕೊಡೋ ಹಣ ಅಲ್ವಾ ಅಂತ ಹೇಳ್ತಾರೆ. ಕೈತಕ್ಕಾಗ್ತಾ ಇಲ್ಲ ಅಂತ ಬಿಜೆಪಿಗೆ ಗ್ಯಾರಂಟಿ ಹಣ ಕೊಡ್ತಾ ಇದೆ ಕಾಂಗ್ರೆಸ್. ಅದನ್ನ ಇವ್ರ ಯೋಗ್ಯತೆ ಇದ್ದಿದ್ರೆ ಕಾಕಾ ಪಾಟೀಲ್ ನಿನಗೂ ಫ್ರೀ, ಸಿದ್ದರಾಮಯ್ಯ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ಅವಾಗ ಹೇಳ್ಬೇಕಾಯ್ತು. ನಾವು ದಲಿತರ ಹಣ ತಗೊಂಡು ದಲಿತರಿಗೆ ಕೊಡ್ತೀರಿ ಅಂತ ಯಾಕೆ ಹೇಳಲಿಲ್ಲ? ಅವಾಗ ವೋಟ್ ಹಾಕಕ್ ಮುಂಚೆ ನೀವೇನ್ ಹೇಳಿದ್ರಿ? 40% ಬಿಜೆಪಿ ಸರ್ಕಾರ 40% ದುಡ್ಡನ್ನ ಉಳಿಸಿ ನಿಮ್ಗೆಲ್ಲ ಕೊಡ್ತೀನಿ ಅಂತ ಹೇಳಿರೋದು. ಈಗ 40% ಹಣ ಎಲ್ಲೋಯ್ತು ಹಂಗಾರೆ? ನೀವ್ ಹೇಳೋ ಸುಳ್ಳು ಅಂತ ಆಯ್ತಲ್ಲ. ಈಗ ನೀವು 40% ಹಣ ತಗೊಂಡು ಇವ್ರಿಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಈಗ 40% ಹಣ ಹಂಗಾರೆ ನೀವು ತಿಂದಾಕಿದ್ದೀರಾ, ನೀವು ನುಂಗಾಕಿದ್ದೀರಾ ಹಾಗಾರೆ? ಅದಕ್ಕೆ ಇವತ್ತೆಲ್ಲ ಕಾಂಟ್ರಾಕ್ಟರ್ಗಳು ಹೇಳಿದಾರಲ್ಲ, ಬಿಜೆಪಿ ಸರ್ಕಾರನೇ ಮೇಲು, ಇವರು ಕರಪ್ಟ್
ದರೋಡೆ ಮಾಡ್ತಾ ಇದ್ದಾರೆ ಅಂತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಹೇಳಿದ್ದಾರೆ. ಮತ್ತೆ ಆತ್ಮಹತ್ಯೆ ಮಾಡ್ಕಂತೀನಿ ಅಂತಾನು ಹೇಳಿದ್ದಾರೆ ಅವರು. ನಮ್ಗೇನ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ಆತ್ಮಹತ್ಯೆ ಅಂದ್ರೆ ಯಾರು ಕರಪ್ಟು ಅಂತ ಇವಾಗ ರಾಜ್ಯದ ಜನತೆಗೆ ಅರ್ಥ ಆಯ್ತಲ್ಲ. 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆ, ಬೆಂಬಲ ಇದೆ ನೋಡಿ. ಬಂದ್ ಮಾಡೋದ್ರ ಬಗ್ಗೆ ಈಗಾಗಲೇ ಹೈಕೋರ್ಟ್ ನಿರ್ದೇಶನಗಳು ಇದೆ. ಏನೇ ಮಾಡ್ಬೇಕಾದ್ರೂ ಕೂಡ ಎಲ್ಲರ ಜೊತೆ ಚರ್ಚೆ ಮಾಡಿ ಆತರ ವಿಚಾರ ಬಂದಾಗ ಕೆಲವರು ಈಗ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ, ಕೆಲವರು ವಿರೋಧ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯಾವ್ದಾದ್ರು ಇದು ನೆಲ ಜಲದ ವಿಚಾರ ಬಂದಾಗ ಎಲ್ಲರ ಜೊತೆ ಚರ್ಚೆ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.